ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಸಂಜೀವ್ ರಾಘವನೇ ಜೀವ ಅನ್ನೋ ವಿಷಯ ಗೊತ್ತಾಗೋ ಸಮಯ ಬಂದಿದ್ದಾಯಿತು. ಆ ಕಡೆ ರಾಣನ ಶತ್ರು ಮನೆಗೆ ಆಗಮನವಾಗ್ತಿದ್ದಾರೆ. ಹಾಗಾದರೆ ಇಲ್ಲಿ ಸಂಜೀವ್ ರಾಘವ ಆ ಮನೆಯಲ್ಲಿ ಉಳ್ಕೋತಾರ. ಹೊಸ ಅಧ್ಯಾಯಕ್ಕೆ ನಾಂದಿ ಆಗ್ತಾ ಇದೆಯಾ? ಏನಾಯಿತು ಏನು ಕಥೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಬೇಕಾಗುತ್ತೆ. ಅಲ್ಲಿ ಮಗು ಮೀಸೆ ತಾತನ್ನ ನೋಡಬೇಕು ಅನ್ನತ್ತೆ. ಜೊತೆಗೆ ಅಲ್ಲಿ ತನ್ನ ತಂದೆಯ ಒಂದು ಕೊನೆಯ ಆಸೆಯನ್ನು ಈಡೇರಿಸಬೇಕು ಅಂತ ಜೀವಾಗೂ ಕೂಡ ಅನಿಸ್ತದೆ. ಕೊನೆಯ ಬಾರಿ ಆದರೂ ಅಪ್ಪನ ಮುಖ ನೋಡೋಣ ಅನ್ನೋ ಒಂದೇ ಕಾರಣಕ್ಕೆ ಅಲ್ಲಿ ಜೀವ ಅದೇ ಒಂದು ಅಂತ್ಯ ಸಂಸ್ಕಾರ ನಡೀತಿರೋ ಜಾಗಕ್ಕೆ ಹೋಗ್ತಾರೆ. ಆ ಮಗು ತಾತನ ನೋಡಬೇಕು ಅಂದಾಗ ಈ ಕಡೆ ರಚ್ಚು ತನ್ನ ಒಂದು ಸೆಲೆಬ್ರಿಟಿನ ಯೂಸ್ ಮಾಡಿಕೊಂಡು ಸೆಲೆಬ್ರಿಟಿ ತನ್ನ ನಾನು ಹತ್ರಕ್ಕೆ ಹೋಗ್ತೀನಿ ನೀವು ಕೂಡ ಬನ್ನಿ ಅಂದಾಗ ಬೇಡ, ಅಲ್ಲಿ ಅಂತ್ಯ ಸಂಸ್ಕಾರ ನಡೀತದ, ನೀವಲ್ಲಿ ಹೋಗೋದು ನೊಂದವ್ರಿಗೆ ಮತ್ತಷ್ಟು ದುಃಖ ಆಗುತ್ತೆ. ಯಾಕಂದರೆ ಎಲ್ಲರೂ ಕೂಡ ನಿಮ್ಮ ಸೆಲ್ಫಿಗೆ ಮುಗಿ ಬೀಳ್ತಾರೆ, ಇಲ್ಲೇ ನಿಂತ್ಕೊಳ್ಳಿ ಅಂತ ಜೀವ ಹೇಳ್ತಾರೆ. ಅಲ್ಲಿಗೆ ಆಲ್ರೆಡಿ ವಜ್ರೇಶ್ವರಿ ಕೂಡ ಬಂದಿದ್ದಾರೆ ಅವರ ಮೈದನ್ ಜೊತೆಗೆ ಯೂನಿಯನ್ ಇಲ್ಲಿ ಯೂನಿಯಾಕೆ ಬಂದಿದ್ದಾನೆ ಅಂತ ಹೇಳಿ ರಚ್ಚು ಚಿಕ್ಕಪ್ಪ ಹೇಳ್ತಿದ್ರೆ ಏನೋ ಒಂದು ಚಿಲ್ಲರೆ ದುಡ್ಡನ್ನು ಸಂಪಾದನೆ ಮಾಡೋಕೆ ಬಂದಿರಬೇಕು, ಚಿತ್ರಾನ್ನ ಕೊಟ್ಟು ಸುಮ್ಮನಿರು ಆಮೇಲೆ ವಿಚಾರಿಸೋಣ ಅಂತ ವಜ್ರೇಶ್ವರಿ ಹೇಳ್ತಾರೆ. ಅವರಿಗೆ ಸಣ್ಣ ಕುರುಹು ಕೂಡ ಇಲ್ಲ. ಜಗದೀಶ ಚಂದ್ರ ಅವರ ಮಗ ಸಂಜೀವ್ ರಾಘವ ಚಂದ್ರ ಅಂತಕ್ಕಂಥದ್ದು. ತದನಂತರ ಈ ಕಡೆ ರಾಣ ಅಂತೂ ಅವ್ನು ಬರಲಿಲ್ಲ, ನಾನೇ ಅಂತ್ಯ ಸಂಸ್ಕಾರ ಮಾಡ್ತೀನಿ ಅಂದರೆ ಲಾಯರ್ ಯಾವುದೇ ಕಾರಣಕ್ಕೂ ಕೂಡ ಅದಕ್ಕೆ ಅವಕಾಶ ಮಾಡಿಕೊಡ್ತಿಲ್ಲ. ಆದರೆ ಲಾಯರ್ನೇ ದಬ್ಬಿ ಇಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡೋಕೆ ಮುಂದಾಗೆ ಬಿಡ್ತಾನೆ. ಇಲ್ಲಿ ರಾಣ ಅದೇ ಟೈಮ್ಗೆ ಬಂದಿದ್ದೆ ತಾನು ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಆ ಒಂದು ಕೊಳ್ಳಿಯನ್ನು ಇಟ್ಕೋತಾರೆ ಜೀವ ಅಂತ ಹೇಳ್ಬೋದು. ಇಲ್ಲಿ ರಚ್ಚುಗೆ ಶಾಕ್ ಆಗ್ತದೆ, ಬಿಕಾಸ್ ಜೀವನೇ ಸಂಜೀವ್ ರಾಘವ ಅಂತ. ಹೀಗಾಗಿ ಈ ಕಡೆ ರಾಣ ಕೂಡ ಸಂಜೀವ್ನ ನೋಡ್ತಿದ್ದಾಗೆ ಶಾಕ್ ಆಗ್ತಾರೆ. ಫೈನಲಿ ಅವರ ಅಪ್ಪನ ಆಸೆಯಂತೆ ಅವರ ಜೊತೆಗೆ ಕೊಳ್ಳಿ ಇಡೋ ಕೆಲಸಕ್ಕೆ ಜೀವ ಮುಂದಾಗ್ತಿದ್ದಾರೆ. ತನ್ನ ತಂದೆಯನ್ನು ನಮಸ್ಕರಿಸಿ ಕೊನೆಗೂ ಕೂಡ ಅಂತ್ಯ ಸಂಸ್ಕಾರವನ್ನು ನೆರವೇರಿಸ್ತಾರೆ. ತದನಂತರ ಮನೆಗೆ ಬಂದಿದೆ ಅವರ ಒಂದು ಫೋಟೋ ಮುಂದೆ ಹೂವನ್ನು ಹಾಕೋದು ಮುಖಾಂತರ ನಿಮ್ಮ ಕೊನೆಯ ಆಸೆಯನ್ನು ಈಡೇರಿಸೋದೇ ನನ್ನ ಜವಾಬ್ದಾರಿ, ಖಂಡಿತವಾಗ್ಲೂ ಕೂಡ ನಿಮ್ಮ ಅಂತಿಮ ಆಸೆಯನ್ನು ಈಡೇರಿಸ್ತೀನಿ ಅಂತ ಹೇಳಿ ಸಂಜೀವ್ ರಾಘವ ಅಲಿಯಾಸ್ ಜೀವ